ನನಗಂತೂ ನಿಜವಾಗ್ಲೂ ಎಷ್ಟು ಆ ಬೇಕ್ರಿ ನೋಡಿಬಿಟ್ರೆ ಎಷ್ಟು ಹೊಟ್ಟೆ ಉರಿದೋಗ್ತೈತೆ. ಇಲ್ಲೇ ಕೂತ್ಕೊಂಡವ್ರೆ, ಹಿಂಗೆ ಒಬ್ರು ಹೊಟ್ಟೆ ಮೇಲೆ ಹೊಡೆಯೋದು ಒಳ್ಳೇದಲ್ಲ. ನಿಮ್ಗಂತೂ ನೀವು ಉದ್ಧಾರ ಆಗಲ್ಲ, ನಿನ್ಗಂತೂ ಅದು ಒಳ್ಳೇದಾಗಲ್ಲ ಅಂತೇಳಿ ಹೋಗಿ ಸರಿಯಾಗಿ ಅಂತೀನಿ, ಬಿಡಲ್ಲ ಅಂದೇ ಅಂತೀನಿ ನಾನು. ನಾನು ಸುಮ್ಮನಿದ್ರೆ ಅಷ್ಟೇ, ನಾನು ಹೋಗಿ ಅಂದೇ ಅಂತೀನಿ. ಇಬ್ಬರು ಐದಾರು ಇಬ್ಬರು ಕುತ್ಕೊಂಡವ್ರೆ, ಅವಳಿಲ್ಲ ಅವಳು ಆಶಾ, ಇಬ್ಬರು ಸರಿಯಾಗಿ ಸಿಕ್ಕವ್ರೆ. ಹೋಗಿ ಬಿಡ್ತೀನಿ. ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮ ಅಕ್ಕನ ಮಾತು ಕೇಳ್ಕೊಂಡು ಈ ರೀತಿ ಒಬ್ರು ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಬಂದಿದ್ದೀರಲ್ಲ, ನಿಮ್ಗಿಬ್ಬರಿಗೂ ನಾಚಿಕೆ ಆಗೋದಿಲ್ವಾ ಅಂತೇಳಿ ಸರಿಯಾಗಿ ಬಿಡ್ತೀನಿ. ಹೋಗಿ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು. ನನಗೆ ಸರಿಯಾಗಿ ಸಿಗಲಿ ಅಂತ ಕಾಯ್ತಾ ಇದ್ದೆ, ಇಬ್ಬರು ಸಿಕ್ಕಿರಲಿಲ್ಲ. ಅಲ್ಲೇ ಮನೆ ಒಳಗಡೆ ಬೈಯೋಣ ಅಂತಂದರೆ ಅವಳದೊಂದು ಕಾಟ, ಆಮೇಲೆ ಯಾಕೆ ಬೇಕು ಅಂತ ಸುಮ್ಮನೆ ಇದ್ದೆ. ಬಂದಾಗಿಂದನೂ ಎಷ್ಟೋ ಸ್ವಲ್ಪ ಸಮಾಧಾನ ಆಗೈತಲ್ವಾ ಅಣ್ಣ ನಮಗೆ. ಹೆಂಗೋ ಅಪ್ಪ ಅಮ್ಮಗೂ ಸ್ವಲ್ಪ ಖುಷಿ ಆದಂಗೆ ಆಗ್ಬಿಟ್ಟೈತೆ. ಹೆಂಗೋ ನನ್ನ ಮಕ್ಕಳು ಏನಾದರೂ ಒಂದು ಮಾಡ್ತಾ ಇದ್ದಾರಪ್ಪ ಕೆಲಸನ ಅಂತೇಳಿ. ಅವ್ರಿಗೂ ಅದೇ ಚಿಂತೆ ಆಗ್ಬಿಟ್ಟಿತ್ತು, ಕೆಲಸ ಇಲ್ಲ ಹೆಂಗೆ ಮಾಡ್ತಾರೆ ಏನೋ ಇಬ್ಬರು ಅಂತೇಳಿ ಭಾಳ ಯೋಚನೆ ಮಾಡೋರು. ಹೆಂಗೋ ಅತ್ತ ನಮ್ಮ ಅಕ್ಕ ಒಳ್ಳೆ ಐಡಿಯಾ ಮಾಡಿಬಿಟ್ಟು ನನಗೆ ಬೇಕ್ರಿ ಮಾಡ್ಕೊಡೋದ್ರಿಂದನ ತುಂಬ ಚೆನ್ನಾಗಿ ವ್ಯಾಪಾರ ಅದೆಲ್ಲ ಚೆನ್ನಾಗಿ ಆಗುತ್ತೆ. ಒಳ್ಳೆ ಕೆಲಸ ಮಾಡಿಬಿಟ್ವಿ ಅಣ್ಣ. ನಮ್ಮ ಅಕ್ಕ ನಮಗೆ ತುಂಬ ಸಹಾಯ ಮಾಡಿದ್ಲು. ಮತ್ತು ನಮ್ಮ ಅಕ್ಕ ಮಾಡಿರೋಂಥ ಸಹಾಯನ ನಾವು ಯಾವತ್ತೂ ಮರಿಬಾರ್ದು. ನಮಗೆ ಸಖತ್ತು ಇವತ್ತು ಎಲ್ಪ್ ಮಾಡಿದಾಳೆ ನಮ್ಮ ಅಕ್ಕ, ಅದನ್ನು ನಾವು ಜೀವನ ಪರ್ಯಂತ ಮರಿಬಾರ್ದು. ನೋಡಿ ಇಬ್ರು ಹೆಂಗೆ ಮಾತಾಡ್ತಾ ನಿಂತ್ಕೊಂಡವ್ರೆ, ಮಾಡೋದೆಲ್ಲ ಮಾಡಿ. ಅಲ್ಲ ನಿಮ್ಮಿಬ್ಬರಿಗೂ ನಾಚಿಕೆ ಆಗೋದಿಲ್ವಾ? ನಿಮ್ಮ ಅಕ್ಕನ ಮಾತು ಕೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ದೀರಲ್ಲ, ನೀವಂತೂ ಉದ್ಧಾರ ಆಗಲ್ಲ. ಒಬ್ಬರು ಹೊಟ್ಟೆ ಮೇಲೆ ಹೊಡೆದು ನಾವು ಉದ್ಧಾರ ಆಗ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ನಿಮ್ಗೆ ಒಳ್ಳೇದಂತೂ ಆಗಲ್ಲ, ಖಂಡಿತ ಒಳ್ಳೇದಾಗಲ್ಲ. ನೀವು ಹಾಳಾಗಿ ಹೋಗ್ತೀರಾ. ಯಾಕಕ್ಕ ಸುಮ್ಮನೆ ಹೋಗು, ನಾವೇನು ನೀನು ಮಾತಾಡ್ಸಿದ್ವಾ? ನಿನ್ನ ಸವಾಸಕ್ಕೆ ಬಂದ್ವಾ? ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ರೂ ಏನಕ್ಕೆ ನೀನು ಹಿಂಗೆ ಬಂದು ಮಾತಾಡ್ತಾ ಇದೆಯಾ? ಸಂಬಂಧ ಇಲ್ದಿರೋ ವಿಷಯ ಎಲ್ಲ ನೀನು ಮಾತಾಡ್ಬಿಡ. ಇಲ್ಲಿ ನಾವೇನಾದರೂ ನೀನು ಮಾತಾಡ್ಸಿದ್ವಾ? ಏನಕ್ಕ ಏನು ಎತ್ತ ಅಂತೇಳಿ ಏನಾದರೂ ಮಾತಾಡ್ಸಿದ್ರೆ ನೀವು ಬಂದು ನನ್ನ ಮಾತಾಡಿಸ್ಬೇಕು. ಮಾತಾಡ್ಸೇ ಇಲ್ಲ ನಿನ್ನ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಬಂದು? ಅಲ್ಲ ಕಣ್ರೆ, ನೀನು ನಿಮ್ಮ ಅಕ್ಕನ ಮಾತು ಕೇಳ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ನನ್ನ ಹೊಟ್ಟೆ ಮೇಲೆ ಹೊಡೆದು ನೀವು ಉದ್ಧಾರ ಆಗಕ್ಕೆ ನೋಡ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ ನಿನಗೆ? ನಿಮ್ಮ ಅಕ್ಕನ ಮಾತು ಕೇಳ್ಕೊಂಬಂದು ಇಲ್ಲಿ ಅವಳು ಮಾಡಿದ್ಲು, ಅವಳು ಹೇಳಿದ್ಲು ಅಂತೇಳಿ ಇಲ್ಲಿ ಬೇಕ್ರಿ ಮಾಡಿಕೊಂಡು ಒಬ್ಬರಿಗೆ ಈ ರೀತಿ ತೊಂದರೆ ಮಾಡೋದಕ್ಕೆ ಬಂದಿದೆಯಲ್ಲ, ನೀವಂತೂ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀರಾ. ನನ್ನ ಕಣ್ಣಿದ್ರಿಗೆ ಹಾಳಾಗಿ ಹೋಗ್ತೀರಿ. ನಾನು ನೊಂದ್ಕೊಂಡಿದ್ದು, ನಾನು ಇವತ್ತು ಬೇಜಾರ ಮಾಡ್ಕೊಂಡಿದ್ದು, ನನಗೆ ಇವತ್ತು ಎಷ್ಟು ಬೇಜಾರಾಗೈತೆ ಅಂತಂದರೆ ಅಷ್ಟು ಬೇಜಾರಾಗೈತೆ. ಅದಂತೂ ನಿನಗೆ ಯಾವತ್ತೂ ಒಳ್ಳೇದಾಗಲ್ಲ. ನೀನಿನ್ನೂ ಮದುವೆ ಆಗಬೇಕು, ನಿಂದು ಮದುವೆ ಆಗ್ಬೇಕಣೋ. ನೋಡಿ ನೀವಿಬ್ರು ಮುಂದೆ ಎಷ್ಟು ಜೀವನದಲ್ಲಿ ಎಷ್ಟು ಕಷ್ಟ ಅನುಭವಿಸ್ತೀರಾ. ನನ್ನ ಕಣ್ಣೆದುರಿಗೆ ಹಾಳಾಗಿ ಹೋಗ್ತೀರಾ ನೀವು. ಅವಳು ಮಾತು ಕೇಳಿದ್ರೆ ಹಾಳಾಗಿ ಹೋಗ್ತೀರಾ ನೀವು ಅಷ್ಟೇ. ಇಲ್ಲಿಗೆ ಬಿಟ್ಟಾಗ ಸುಮ್ಮನೆ ಹೋಗೋದು ಕಲೀರಿ, ನಾವು ಮಾಡಲ್ಲ ಅಂತ. ಏನಕ್ಕ ಏನು ಎದುರಿಸ್ತಾ ಇದೆಯಾ? ಇದೆಲ್ಲ ಅಕ್ಕ ನಮ್ಮ ಹತ್ರ ನಡೆಯೋದಿಲ್ಲ. ನೀನೇನು ನಮಗೆ ಬಂಡವಾಳ ಕೊಟ್ಟಿಲ್ಲ ಸರಿನಾ? ನಾವಿವತ್ತು ಬೇಕ್ರಿ ಮಾಡ್ಬೇಕಂತ ನಮ್ಮ ಅಕ್ಕ ಬಂಡವಾಳ ಕೊಟ್ಟಿದ್ದಾಳೆ. ನಮ್ಮ ಅಕ್ಕನ ಹತ್ರ ನಾವು ದುಡ್ಡು ಇಸ್ಕೊಂಡು ಇವತ್ತು ಬೇಕ್ರಿ ಮಾಡಿರೋದು. ನೀನೇನು ನಮಗೆ ಬಂಡವಾಳ ಕೊಟ್ಟಿಲ್ಲ ಸರಿನಾ? ನಮ್ಮ ಬಂಡವಾಳ ನಮ್ಮ ಇಷ್ಟ, ನಾವೇನು ಬೇಕಾದರೂ ಮಾಡ್ತೀವಿ. ಇದಕ್ಕೆಲ್ಲ ನೀನು ಬಂದು ಇಲ್ಲೆಲ್ಲ ರೂಲ್ಸ್ ಮಾಡೋದು ಅದೆಲ್ಲ ನಿಂದು ಎಲ್ಲ ನಡೆಯೋದಿಲ್ಲ. ಏನಿದ್ರೂ ನಿಂದು ಎಷ್ಟಾಯ್ತೋ ಅಷ್ಟು ನೋಡ್ಕೊಂಡು ಹೋಗ್ತಾ ಇರು. ಅವೆಲ್ಲ ನೀನು ಮಾತಾಡಬೇಡ ಇಲ್ಲಿ ಅಷ್ಟೇ. ನಮ್ಮದು ಇವತ್ತು ನಮಗೆ ಏನು ಕೆಲಸ ಮಾಡಬೇಕು ಅಂತ ನಮಗೆ ಗೊತ್ತೈತೆ, ಯಾವ ಥರ ಕೆಲಸ ಮಾಡಬೇಕು ಅಂತ ನಮಗೆ ಗೊತ್ತೈತೆ. ಈಗ ನೀನು ಇವತ್ತು ಬಂಗಾರದ ಅಂಗಡಿ ಮಾಡಿದ್ಯಾ ಅಂತಂದ್ರೆ ನಾನು ಬಂಗಾರದ ಅಂಗಡಿ ಮಾಡಬಾರ್ದು ಅಂತೇನಿಲ್ಲ. ಇವತ್ತು ನೀನು ರೇಷನ್ ಅಂಗಡಿ ಮಾಡಿದ್ಯಾ ಅಂತ ಅಂದರೆ ನಾನು ರೇಷನ್ ಅಂಗಡಿ ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ನೀನು ಬೇಕ್ರಿ ಮಾಡಿದ್ಯಾ ಅಂತ ನಾವು ಮಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇಲ್ಲ. ಏನಾದರೂ ಮಾಡ್ಬೋದು, ವ್ಯಾಪಾರ ಅನ್ನೋದು ಬಿಸ್ನೆಸ್ ಅನ್ನೋದು. ನೀವು ಮಾಡಿದ್ದು ನಾವು ಮಾಡಬಾರ್ದು ಅಂತ ಏನು ರೂಲ್ಸ್ ಯಾವುದೂ ಇಲ್ಲ. ನಮ್ಗೆ ಯಾವುದು ಇಷ್ಟ ಆಗುತ್ತೆ, ನಮ್ಗೆ ಯಾವುದು ಮಾಡಬೇಕು ಅನಿಸುತ್ತೆ ಅದನ್ನು ನಾವು ಮಾಡ್ತೀವಿ. ನಮ್ಮ ಬಂಡವಾಳ ನಮ್ಮ ಇಷ್ಟ. ನೀನು ಇದರಲ್ಲಿ ಮೂಗು ತೋರಿಸ್ಬೇಡ, ಇದ್ರ ಮಾತಾಡಬೇಡ. ನೀನು ಬಂಡವಾಳ ಕೊಟ್ಟಿಲ್ಲ ಅಂತಂದ್ರೆ ಒಬ್ರು ಮಾಡಿದರೆ ನಾವು ಮಾಡಬಾರ್ದು ಅನ್ನೋದು ಇರ್ಬೇಕು ನಿನ್ನ ಮನಸ್ಸಲ್ಲಿ. ಅದು ಬಿಟ್ಬಿಟ್ಟು ನನಗೆ ಹೊಟ್ಟೆ ಮೇಲೆ ಹೊಡೆಯೋದಕ್ಕಾಗಿ ಮಾಡಿರೋದು ನಿಮ್ಮ ಅಕ್ಕ. ಅದಂತೂ ಯಾವತ್ತೂ ಅವಳಿಗೆ ಒಳ್ಳೇದಾಗೇ ಆಗಲ್ಲ ನೋಡು, ನಿಮಗೂ ಒಳ್ಳೇದಾಗಲ್ಲ. ಸುಮ್ಮನಿರಿ, ಯಾಕೆ ಅವ್ರ ಪಾಡಿಗೆ ಅವ್ರು ಮಾಡಿವ್ರಿ, ನೀನು ಯಾಕೆ ಬಂದು ಅವ್ರನ್ನ ಹಿಂಗೆಲ್ಲ ಮಾತಾಡ್ತೀಯ, ಹಿಂಗೆಲ್ಲ ಅಂತೀಯ? ಮಾಡಲಿ, ಈ ಥರ ಮಾಡಬಾರ್ದು. ಇನ್ನೊಬ್ರಿಗೆ ತೊಂದರೆ ಆಗೋ ಥರ ಯಾವತ್ತೂ ಮಾಡಬಾರ್ದು ಅವರು. ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಅವ್ರ ಅಕ್ಕಗೆ ಹೇಳ್ತಾ ಇಲ್ಲ, ಇವರಿಬ್ರಿಗೂ ಹೇಳ್ತಾ ಇದ್ದೀನಿ, ಅಣ್ಣ ತಂಗಿಗೆ. ನೀವು ನಿಮ್ಮ ಅಕ್ಕಗಂತೂ ಬುದ್ಧಿ ಇಲ್ಲ, ನಿಮ್ಗಾದ್ರೂ ಬುದ್ಧಿ ಬೇಡವಾನಪ್ಪ. ಎಲ್ಲಾದರೂ ಹೋಗಿ ಬೆಂಗಳೂರು ಕಡೆಗೆ ಹೋಗಿ ಎಲ್ಲಾದರೂ ದುಡ್ಕೊಂಡು ತಿನ್ಬೋದಾ? ಎಲ್ಲಾದರೂ ಹೋಗಿ ಕೆಲ್ಸಕ್ಕೆ ಹೋಗ್ಕೊಂಡು ಇವಾಗ ಏನು ಎಲ್ಲರೂ ದುಡಿತಾರೆ. ಇಲ್ಲಿ ಬಂದು ಅವ್ರ ಅಕ್ಕನ ಮಾತು ಕೇಳ್ಕೊಂಡು ಇಲ್ಲಿ ಉಳ್ಕೊಂಡು ಅವಳ ಮಾತೆಲ್ಲನ ಇಲ್ಲಿ ಏನು ಹೆಂಗಿದ್ರು ಬಂದು ಅಯ್ಯೋ ಇಲ್ಲೇ ಇದ್ದಾರೆ ಅವ್ರ ಅಕ್ಕನ ಮನೆಯಾಗೆ ಅಂತಾರೆ. ಅವ್ರ ಅಪ್ಪ ಅವ್ರ ಅಮ್ಮನ ನೋಡ್ಕೊಳಂಗಾಗುತ್ತೆ. ಹೋಗ್ಲಿ ಎಲ್ಲಾದರೂ ಬೆಂಗಳೂರು ಕಡೆಗೆ ಹೋಗ್ಬಿಟ್ಟು ದುಡ್ಕೊಂಡು ತಿನ್ನೋಕ್ಕಾಗಲ್ವಾ? ಅಥವಾ ಎಲ್ಲಿರಬೇಕು ಏನು ಅದೆಲ್ಲ ನೀನು ಹೇಳೋ ಅಂಥದ್ದೇನಿಲ್ಲ ಕಣೆವಾಣಿ. ಅವ್ರಿಗೆ ಹೆಂಗೆ ಬೇಕು, ಅವ್ರಿಗೆ ಎಲ್ಲಿರ್ಬೇಕು ಅನಿಸುತ್ತೆ ಅಲ್ಲಿರ್ತಾರೆ. ನಾಳೆ ದಿನ ಅವ್ರ ಅಪ್ಪ ಅವ್ರ ಅಮ್ಮನ ಕರ್ಕೊಂಬಂದು ಮನೆ ಮಾಡ್ಕೊಂಡು ಇಲ್ಲೇ ಇರ್ತಾರೆ. ಏನು ಯಾವ ಊರಾಗಿರ್ಬಾರ್ದು ಈ ಊರಾಗಿರ್ಬಾರ್ದು ಅಂತ ಏನೋ ರೂಲ್ಸ್ ಐತೆ. ಬಂದಿರ್ತಾರೆ, ಬೇಕಾಗಿ ಅವ್ರಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಬಂದಿರ್ತಾರೆ. ನೀನು ಅದಕ್ಕೆಲ್ಲನ ಅಡ್ಡಿ ಮಾಡಬಾರ್ದಮ್ಮ.
ನೀನು ಬಂದು ಹಿಂಗೆಲ್ಲ ಹೇಳ್ಬಾರ್ದು. ಎಜುಕೇಟೆಡ್, ಇಬ್ಬರು ಚೆನ್ನಾಗಿ ಓದಿದ್ದಾರೆ. ಹಾಂ, ಎಲ್ಲಾದರೂ ಹೋಗಿ ಒಳ್ಳೆ ಕೆಲಸ ನೋಡಿಕೊಂಡು ತಿಂಗಳು ಸಂಬಳ ತಗೊಂಡು ಎಷ್ಟು ಚೆನ್ನಾಗೇ ಎಲ್ಲನ ಕೆಲಸ ಮಾಡ್ಕೊಂಡು ಇರ್ಬೋದಾಗಿತ್ತು ಇವರು. ಅಂಥದ್ರಾಗೆ ಇಲ್ಲಿ ಬಂದು ಯಾಕೆ ಈ ರೀತಿ ಒಬ್ರಿಗೆ ತೊಂದರೆ ಮಾಡ್ತಾರೆ ಅಂತ. ಅಯ್ಯೋ, ನನಗೆ ಏನು ಹೇಳ್ಬೇಕು ಇವ್ರಿಗೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಬಂಡವಾಳ ಹಾಕಿ ಮಾಡೋದಕ್ಕಿಂತ ಬಂಡವಾಳ ಹಾಕ್ತೆ ಬೆಂಗಳೂರಾಗೆ 20-25 ಸಾವಿರ ಸಂಬಳ ತಗೊಂಡಿದ್ರು ನೀವಿಬ್ರು ಅಣ್ಣ ತಂಗಿ. ಚೆನ್ನಾಗೇ ದುಡ್ಡು ಮಾಡ್ಕೋಬೋದಾಗಿತ್ತು. ಎಷ್ಟು ದುಡ್ಡಾಗುತ್ತೆ ತಿಂಗಳಿಗೆ? 50,000 ರೂಪಾಯಿ ದುಡ್ಡು ಆಗುತ್ತೆ. 50,000 ರೂಪಾಯಿ ಎಷ್ಟು ಇದು ಮಾಡ್ಬೋದು. ಅಯ್ಯೋ, ನಾನು ಮಾಡಿರೋದಕ್ಕಾಗಿ ಹೇಳ್ತಾ ಇರೋದು, ನಾನು ಅನುಭವಿಸಿರೋದಕ್ಕಾಗಿ ಹೇಳ್ತಾ ಇರೋದು. ನೀವು ಹಂಗೆ ಮಾಡಬೇಡಿ, ಹಂಗೆ ಮಾಡ್ಕೋಬೇಡಿ ಅಂತ ಹೇಳೋದು. ಅದೆಲ್ಲ ಹೇಳ್ಬಾರ್ದು ಕಣೆ. ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡ್ತಾರೆ. ಅಕ್ಕ, ನಾವೇನಾದರೂ ನಿನಗೆ ತೊಂದರೆ ಮಾಡಿದ್ವಾ? ನೀನು ಮಾಡಬೇಡ ಕಣಕ್ಕ, ನಾವು ಮಾಡಿದ್ದೀವಿ ಅಂತ ಏನಾದರೂ ಬಂದು ನೀನು ಬೇಕ್ರಿ ಏನಾದರೂ ಬಾಕ್ಲಾಕ್ಸಿದ್ವಾ? ಇಲ್ಲ ತಾನೇ. ನಮ್ಮ ಪಾಡಿಗೆ ನಮ್ಮ ವ್ಯಾಪಾರ ನಾವು ಮಾಡ್ಕೊತೀವಿ, ನಿಮ್ಮ ವ್ಯಾಪಾರ ನೀವು ಮಾಡ್ಕೊಂತೀರ ಅಷ್ಟೇ. ಇನ್ನೇಂಥದ್ದು ಇಲ್ಲ. ನೀವು ಯಾಕೆ ಬಂದು ಇಷ್ಟೊಂದೆಲ್ಲ ನಮಗೆ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ ಅಕ್ಕ, ನಮ್ಮ ಇಷ್ಟ. ನಮ್ಗೇನು ಬೇಕಾದ್ರೂ ನಾವು ಮಾಡ್ಕೊತೀವಿ. ನಮ್ಗೆ ಈಗ ಲಾಸ್ ಆಗುತ್ತೋ ಲಾಭನೇ ಬರುತ್ತೋ ಅದೆಲ್ಲ ನೀನು ಹೇಳ್ಬೇಡ. ಲಾಭ ನಷ್ಟ ಎಲ್ಲನ, ಲಾಭ ಬಂದರೂ ನಾವು ತಗೊಳ್ತೀವಿ, ನಷ್ಟ ಆದರೂ ನಾವು ಒತ್ಕೊಂತೀವಿ. ಅದನ್ನೆಲ್ಲ ನೀನು ಹೇಳೋ ಅಂಥದ್ದೇನಿಲ್ಲ ಅಕ್ಕ. ನಮಗೆ ಅಷ್ಟೇ, ನಮ್ಗೇನು ಮಾಡಬೇಕು, ನಮ್ಗೆ ಎಂಥ ಕೆಲಸ ಮಾಡಬೇಕು ಅಂಬೋದು ನಮಗೆ ಚೆನ್ನಾಗಿ ಗೊತ್ತೈತಿ. ಇಷ್ಟು ಹೇಳ್ತಾ ಇದೆಯಲ್ಲ ನೀನು ಇಲ್ಲಿ ಇರಬೇಡ್ರಿ ಹೋಗ್ರಿ ಅಂತ. ನಮ್ಮ ಅಪ್ಪ ನಮ್ಮಮ್ಮನ ನೋಡ್ಕೊಂಬಂಗೆ ಇಲ್ಲಿ ಬಂದು ಇದ್ದೀರಾ ಅಂತ ಹೇಳ್ತಿರಲ್ಲ, ಇಲ್ಲಿಗೆ ಕರೆಸ್ತೀವಿ. ನಮ್ಮಪ್ಪ ನಮ್ಮಮ್ಮ ಇನ್ನೂ ಇಲ್ಲಿಗೆ ಕರೆಸಿ ಇಲ್ಲೇ ಇರ್ತೀವಿ. ಅದ್ರಾಗ ಏನೈತೆ? ಹಾಂ, ಇಲ್ಲೇ ಇರ್ತೀವಿ. ನನ್ನ ತಂಗಿದು ಇಲ್ಲೇ ಮದುವೆ ಮಾಡ್ತೀವಿ, ಇಲ್ಲೇ ಇರ್ತೀವಿ. ನಾನು ಮದುವೆಯಾಗಿ ಇಲ್ಲೇ ಇರ್ತೀನಿ, ಇಲ್ಲೇ ಲೈಫ್ ಸೆಟ್ಲ್ ಮಾಡ್ಕೊತೀನಿ. ನಾಳೆ ದಿನ ನಮ್ಮ ಅಕ್ಕ ಇವತ್ತು ಬಂಡವಾಳಕ್ಕೆ ನನಗೆ ಬೇಕ್ರಿ ಮಾಡಿಕೊಟ್ಟವಳ, ಆ ಬೇಕ್ರಿ ದುಡ್ಡು ಏನೈತೆ ನಮ್ಮ ಅಕ್ಕಂದು ಅದನ್ನು ಸಾಲ ತೀರಿಸ್ತೀನಿ. ನಾನು ಸ್ವಂತವಾಗಿ ಮಾಡ್ಕೊತೀನಿ, ಸ್ವಂತವಾಗಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಅಕ್ಕ, ನೀನು ಹೇಳ್ತಾ ಇರೋದು ತಪ್ಪು, ನೀನು ಮಾತಾಡ್ತಾ ಇರೋದು ತಪ್ಪು ಕಣಕ್ಕ. ಕರೆಕ್ಟಾಗಿ ಹೇಳ್ದೆ ಕಣ. ಕರೆಕ್ಟಾಗಿ ಮಾತಾಡಿದೆ ಕಣಪ್ಪ. ನೀನು ಸರಿಯಾಗಿ ಹೇಳ್ದೆ. ಹಂಗೆ ಮಾತಾಡೋದು ತಪ್ಪು. ನೀನು ಅದನ್ನು ಕೆಲಸ ಮಾಡಬೇಡ, ಆ ಕೆಲಸ ಮಾಡಬೇಡಿ, ಈ ಕೆಲಸ ಮಾಡಬೇಡ ಅಂತ ಹೇಳೋಕ್ಕೆ ನಿನಗೆ ಯಾವುದೇ ರೀತಿ ಅಧಿಕಾರ ಇಲ್ಲ. ನೀನು ಹಿಂಗೆಲ್ಲ ಮಾತಾಡಿದ್ರೆ ಅವರು ಮತ್ತೆ ಇನ್ನೇನು ಮಾಡ್ತಾರೆ? ಇಲ್ಲಿರಬೇಡ್ರಿ ಹಂಗೆ ಹಿಂಗೆ ಅಂದರೆ ಅವ್ರಿಗೆ ಇಷ್ಟ ಆಯಿತು, ಅವ್ರು ಬಂದು ಮಾಡಿದ್ದಾರೆ. ಈಗ ಟೌನ್ಗಳಿಗೆ ಯೋಸನೆ ಮಾಡಿರ್ತಾರಮ್ಮ ಬೇಕ್ರಿನ, ಅಲ್ಲೇ ಮಗ್ಮಗ್ಳಾಗೆ ಒಬ್ಬರು ಮಾಡಿರ್ತಾರೆ. ಪಕ್ಕದವ್ರೊಬ್ರು ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ನೀನು ಯಾಕೆ ಅವ್ರಿಗೆ ಆ ರೀತಿ ಮಾತಾಡ್ತಾ ಇದೀಯಾ? ಹಾಂ, ಆ ರೀತಿ ಎಲ್ಲ ಮಾತಾಡಬಾರ್ದು. ಅವ್ರಿಗೆ ಬೇಕ್ರಿ ಮಾಡಬೇಕು ಅಂತ ಅನಿಸೈತೆ, ಅವ್ರು ಬೇಕ್ರಿ ಮಾಡಿದ್ದಾರೆ ಅಷ್ಟೇ. ನೀನು ಅದಕ್ಕೆಲ್ಲ ಇದು ಮಾಡಬಾರ್ದು ಕಣೆ ವಾಣಿ. ಒಬ್ಬರು ತಿನ್ನೋ ಅನ್ನದಲ್ಲಿ ನೀರು ಹಾಕಿ ಹಿಂಗೆ ಮಾಡೋದು ಸರಿ ಇರಲ್ಲ, ಒಳ್ಳೇದಾಗಲ್ಲ ಯಾವತ್ತೂ. ಇದು ಯಾವತ್ತಿದ್ರೂ ನಿಮಗೆ ಇದು ಕೆಟ್ಟದ್ದೇ ಆಗುತ್ತೆ ಅಂಥೇಳಿ ನಾನು ಹಿಂಗೆ ಹೇಳ್ತಾ ಇರೋದು. ನಿಜವಾಗ್ಲೂ ಅದು ಒಳ್ಳೇದಾಗಲ್ಲ. ಮುಂದೆ ನೀವು ಅನುಭವಿಸ್ತೀರಾ ಅಂತಂದರೆ ನನ್ನ ಕಣ್ಣೆದುರಿಗೆ ಅನುಭವಿಸ್ತೀರಾ. ಅಯ್ಯೋ, ಯಾಕಾದರೂ ಮಾಡಿದ್ವಪ್ಪ ಈ ರೀತಿ, ಯಾಕಾದರೂ ಹಿಂಗೆ ಮಾಡಿದ್ನೋ ಅಂಥೇಳಿ ನೀವೇ ಪಶ್ಚಾತ್ತಾಪ ಪಡ್ತೀರಾ. ಹಂಗೆ ಹಾಗೆ ಆಗುತ್ತೆ, ಖಂಡಿತ ಹಾಗೆ ಆಗುತ್ತೆ, ನಿಜ ಹಾಗೆ ಆಗುತ್ತೆ. ನೋಡು, ನೀವು ಎಷ್ಟು ಅನುಭವಿಸ್ತೀರ ಅಂದರೆ ಯಪ್ಪ, ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅನುಭವಿಸ್ತೀರ ನೋಡಿ. ನೀವು ತಪ್ಪು ಕೆಲಸ ಮಾಡ್ತಾಯಿದ್ದೀರಾ, ಅದನ್ನು ತಿದ್ಕೊಂಡು ಹೋಗ್ರಿ. ಒಬ್ರಿಗೆ ಯಾವತ್ತೂ ತೊಂದರೆ ಮಾಡಬಾರ್ದು. ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು. ನಾನು ಹಂಗೆ ಅಪ್ಪ. ಆದರೆ ನಂದು ಒಳ್ಳೆತನ ಅನ್ನೋದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನಾವು ಯಾವತ್ತೂ ಒಳ್ಳೇದೇ ಮಾಡೋದು ನನ್ನ ಜನಕ್ಕೆ. ಅಕ್ಕ, ಅವ್ರವ್ರು ಮಾಡೋ ಅಂಥ ಕೆಲಸ ಅವ್ರವ್ರಿಗೆ ಸರಿ ಅನಿಸ್ತಾ ಇರುತ್ತೆ. ನಾನು ಮಾಡೋ ಕೆಲಸ ನನಗೆ ಸರಿ ಅನಿಸುತ್ತೆ, ನೀನು ಮಾಡೋ ಕೆಲಸ ನಿನಗೆ ಸರಿ ಅನಿಸುತ್ತೆ. ಅದನ್ನೆಲ್ಲ ನಾವೆಲ್ಲ ಹೇಳೋಕ್ಕಾಗಲ್ಲ ಅಕ್ಕ. ಈಗ ನಿನ್ನ ಇಷ್ಟ. ನನ್ನ ಪ್ರಕಾರ ನಾನು ಮಾಡೋದು ಸರಿ, ಆದರೆ ನಿನ್ನ ಪ್ರಕಾರ ನೀನು ಮಾಡೋದು ಸರಿ. ನಾನು ಒಳ್ಳೆಯವಳು ಅಂತ ನಿನಗೆ ಅನಿಸಿದ್ರೆ ನಿನಗೆ ಒಳ್ಳೆಯವಳು, ನಾನು ಒಳ್ಳೆಯವನು ಅಂತ ನನಗೂ ಒಳ್ಳೆಯವನು ಅಂತ ನನಗೆ ಅನಿಸುತ್ತೆ ಅಷ್ಟೇ. ನಾನು ಮಾಡ್ತಾ ಇರೋದು ಸರಿ, ನಾನು ಒಳ್ಳೆಯವಳು ಅಂತ ಅವ್ರವ್ರ ಬಗ್ಗೆ ಯಾವತ್ತವರು ಕೆಟ್ಟದಾಗ ಅಂದ್ಕೊಳ್ಳಲ್ಲ, ಒಳ್ಳೆಯದೇ ರೀತಿ ಅಂದ್ಕೊಳ್ಳೋದು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇವಕ್ಕ ಬಂದು ನಮಗೆ ಮಾತಾಡ್ತಾ ಐತೆ ಅಂತೇಳಿ. ಅಲ್ಲ, ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಬೇಕ್ರಿ ಮಾಡ್ತಾಯಿದ್ರು, ನಮ್ಮ ಅಕ್ಕ ಮಾಡಿಕೊಟ್ಟಿದ್ರು. ನೀವು ಇಲ್ಲಿರೋದು ತಪ್ಪು ಅಂತ ಹೇಳ್ತಾ ಇದ್ರೆ ಯಾರಿಗೇ ಆಗಲಿ ಈ ರೀತಿ ಎಲ್ಲ ಮಾತಾಡಬಾರ್ದು, ಈ ರೀತಿ ಎಲ್ಲ ಹೇಳ್ಬಾರ್ದು. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.